ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ರಿಚ್ ಆಗಿರುವಂಥ ಫುಡ್ಸ್ನ ನೀವು ತೊಗೊಂಡ್ರೆ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ಫ್ರೆಂಡ್ಸ್, ನಿಮಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಕೆಲವು ಟೈಮು, ಹಾಗೆ ವೀಕ್ನೆಸ್ ಇರೋದಿಲ್ಲ. ಹಾಗೆ ನಿಮಗೆ ಹಿಮೋಗ್ಲೋಬಿನ್ ಅಂದರೆ ರಕ್ತ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾರೆ ಕೆಲವು ಸರ್ತಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದೆಲ್ಲ ನಿಮಗೆ ಕಡಿಮೆ ಆಗಬಾರ್ದು ಅಂದರೆ ಐರನ್ ರಿಚ್ ಆಗಿರುವಂತಹ ಫುಡ್ಸ್ನ ನೀವು ಸೇವನೆ ಮಾಡಬೇಕು. ಅದರಲ್ಲಿ ಏನಂದರೆ, ನೀವು ಡೈಲಿ ಅಡುಗೆಯಲ್ಲಿ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಪಾಲಕಲ್ಲಿ ಐರನ್ ರಿಚ್ ಆಗಿರುವಂತಹ ಕಂಟೆಂಟ್ ಇರೋದ್ರಿಂದ ನೀವು ಪಾಲಕ್ ಸೊಪ್ಪನ್ನ ತೊಗೋಬೇಕು. ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಪಾಲಕ್ ಸೊಪ್ಪನ್ನ ತಿನ್ನಬೇಕು. ಅಂದರೆ ಅದರಲ್ಲಿ ಫೈಬರ್ ಕೂಡ ಇರುತ್ತೆ. ಸೊ ಹಾಗಾಗಿ ಫ್ರೂಟಲ್ಲಿ ಫ್ರೆಂಡ್ಸ್ ಬನಾನಾ ಒಂದು ತೊಗೊಳ್ಳಿ. ಹಾಗೆ ಇನ್ನೊಂದು ಬಂದುಬಿಟ್ಟು ಬೀಟ್ರೋಟ್ನ ಚೆನ್ನಾಗಿ ತಿನ್ನಿ, ನಿಮಗೆ ಬ್ಲಡ್ ಜಾಸ್ತಿ ಆಗುತ್ತೆ ತರಕಾರಿಯಲ್ಲಿ ಬಂದರೆ. ಹಾಗೆ ಇನ್ನೊಂದೇನೆಂದರೆ, ನಿಮಗೆ ದ್ರಾಕ್ಷಿನ ತೊಗೊಂಡು ತಿನ್ನಿ, ಅದು ಕೂಡ ಒಳ್ಳೆಯದು. ಹಾಗೆ ಡೇಟ್ಸ್ ಅಂದರೆ ಈ ಬಾದಾಮಿ ಮತ್ತು ಗೋಡಂಬಿ ಈ ಥರ ಫ್ರೆಂಡ್ಸ್, ಯಾವಾಗಲೂ ಕೆಲವೊಂದು ಸರ್ತಿ ಫ್ರೂಟ್ಸ್ನೇ ತಿಂದು ಬೇಜಾರಾಗಿದ್ದಾಗ ಸೊ ಈ ಥರ ನೀವು ಡ್ರೈ ಫ್ರೂಟ್ಸ್ನೂ ಕೂಡ ಸ್ನ್ಯಾಕ್ಸ್ ಆಗಿ ತೊಗೋಬಹುದು. ಬಾದಾಮಿನ ಜಾಸ್ತಿ ಸೇವನೆ ಮಾಡಬೇಡಿ, ಅಂದರೆ ಒಂದು 4ರಿಂದ 5 ಅಷ್ಟೇ, ಯಾಕಂದರೆ ಅದು ಬಾಡಿ ಹೀಟ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ನೀವು ಬಾದಾಮಿನ ನೆನೆಸಿಟ್ಟು ಸಿಪ್ಪೆ ತೆಗೆದು ಅದನ್ನು ತಿನ್ನೋದ್ರಿಂದ ಒಳ್ಳೆಯದಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಐರನ್ ರಿಚ್ ಆಗಿರೋಂತಹ ತರಕಾರಿ ಮತ್ತು ಫ್ರೂಟ್ ಇದನ್ನು ಕೂಡ ಹೇಳಿದ್ದೀನಿ. ಸೊ ಈ ಥರ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದಿಲ್ಲ, ಬ್ಲಡ್ ಯಾವಾಗಲೂ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಲ್ಶಿಯಮ್ ಆಗಿರೋಂಥ ಫುಡ್ಸ್ನ ಯಾವ್ದು ತೊಗೋಬೇಕು ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.